हमारे प्रिय विद्यार्थी विद्यार्थिनियों को सबके प्रिय ಪರೀಕ್ಷೆ ಚಾನಲ್ की ओर से सबको हार्दिक स्वागत ಸುಸ್ವಾಗತ. ನನ್ನೆಲ್ಲ 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಮ್ಮೆಲ್ಲರಿಗೂ ನಿಮ್ಮೆಲ್ಲರ ಬಹಳ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಪರೀಕ್ಷೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪರೀಕ್ಷೆ ಚಾನಲ್ ಪರವಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳ ಜೊತೆಯಲ್ಲಿ ಇವತ್ತಿನ ದಿವಸ ನಾವು ನೀವೆಲ್ಲ तृतीय भाषा हिंदी विषय के अंतर्गत पूरक वाचन भाग में हमको तीसरा है वो पूरक वाचन के बारे में आज चर्चा करने का है. ನಾವು ನೀವೆಲ್ಲ ಇವತ್ತಿನ ದಿವಸ ತೃತೀಯ ಭಾಷೆ ಹಿಂದಿ ವಿಷಯದ ಪೂರಕ ಪಾಠಗಳಲ್ಲಿ ಮೂರನೇದಾಗಿರ್ತಕ್ಕಂಥ ಕೊನೆಯದಾಗಿರ್ತಕ್ಕಂಥ ಮೂರು ಪೂರಕ ವಾಚನಗಳಲ್ಲಿ ನಾವು ಇವತ್ತಿನ ದಿವಸ ಮೂರನೆಯದು ಅಂದರೆ ಮೊದಲನೇ ನಿಮಗೆಲ್ಲ ಕೇಳಿದಿರ ಶನಿ ಸಬ್ಸೆ ಸುಂದರ ಗ್ರಹ, ಎರಡನೇದಾಗಿ ನಿಮಗೆ ಸತ್ಯಕ್ಕೆ ಮಹಿಮಾ ಅಂತೇಳಿ, ಮೂರನೇದಾಗಿ ನಾಗರಿಕೆ ಕರ್ತವ್ಯಕ್ಕೆ ಬಾರೆ ಮೇ. ಮೇರಾ ನಾಮ್ TVM, ನನ್ನ ಹೆಸರು TVM ಅಂತ ನಿಮ್ಗೆ ಅಲ್ಲಿ ಗೊತ್ತಿದೆ ಅಲ್ವಾ ಮಕ್ಕಳೇ. ಈಗ ನಿಮಗೆಲ್ಲ ಈ ಒಂದು ಇಮೇಜ್ ಕಾಣ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಸಮಾಜದಲ್ಲಿ ಸೊಸೈಟಿಲಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಅನೇಕ ದಿರಿಸುಗಳಲ್ಲಿ ಇರ್ತಾರಲ್ವ, ಇವರೆಲ್ಲರನ್ನೂ ನಾವೇನಂತ ಕರಿಬೋದು, ಸಿಟಿಸನ್ ಅಂತ ಕರಿಬೋದು. ಅವರ ಸಬ್ಜೆಕ್ಟ್ ನೇಮ್ ಇಸ್, ನಮ್ಮ ವಿಷಯ ಯಾವುದಾಗಿದೆ, हमारा विषय है हिंदी. और सब्जेक्ट नेम इज हिंदी. हिंदी विषय के अंतर्गत 10वीं कक्षा के पूरक वाचन भाग के बारे में आज चर्चित करने का है. ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನಾವು ನೀವೆಲ್ಲ पूरक वाचन ಅಂದರೆ सप्लीमेंट्री रीडिंग, इसका अर्थ क्या होता है, अंग्रेजी में इसका अर्थ होता है कि सप्लीमेंट्री रीडिंग, ಕನ್ನಡದಲ್ಲಿ ನಾವು ಕೂಡ ಕರಿಬಹುದು ಪೂರಕ ವಾಚನ ಅಥವಾ ಪೂರಕ ಪಾಠ ಅಂತೇಳಿ ನಾವು ಕರಿಬಹುದು ಅಲ್ವಾ ಮಕ್ಕಳೇ. ಯಾರೆಲ್ಲ ಈ ಒಂದು ವಿಡಿಯೋನ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಮಕ್ಕಳೇ, ತಮಗೆಲ್ಲ ಶುಭವಾಗಲಿ. ಪರೀಕ್ಷೆ ಸನಿಹದಲ್ಲಿದ್ದೀರ, ನಿಮ್ಮ ಪರೀಕ್ಷೆ ಸಾಫಲ್ಯ ನಮಗೆ ಬಹಳ, ನಿಮಗೆ ಎಷ್ಟು ಕುತೂಹಲ ಇದೆಯೋ, ಎಷ್ಟು ಆಕಾಂಕ್ಷೆಗಳಿದೆಯೋ ಅಷ್ಟೇ ಆಕಾಂಕ್ಷೆ ನಿಮ್ಮ ಬಗ್ಗೆ ಇದೆ. ನಿಮ್ಮ ತಂದೆ ತಾಯಿಗಳಿಗೆ ಹೇಗಿದೆಯೋ ಹಾಗೆ ನಿಮ್ಮೆಲ್ಲ ಗುರುಗಳ ಜೊತೆಯಲ್ಲಿ ನಮಗೂ ಕೂಡ ನಿಮ್ಮ ಒಂದು ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾವು ಹಾರೈಸ್ತಾ ಇವತ್ತಿನ ದಿವಸ ಪೂರಕ್ ವಾಚನ್ 3 नागरिक के कर्तव्य के बारे में, नागरिक के कर्तव्य, इसके बारे में मैं हिंदी अध्यापक के रूप में आपको पढ़ाने के लिए इस वीडियो में सबके सामने हूँ. देखो ಎಲ್ಲರ ಮುಂದೆ ಈಗ ಇದನ್ನು ನೋಡಿ ಮಕ್ಕಳೇ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತ ಆಗಿರ್ತಕ್ಕಂಥವ್ರಿಗೆ ತುಂಬ ಧನ್ಯವಾದಗಳು. ಇನ್ನು ಯಾರೆಲ್ಲ ಆಗಬೇಕಾಗಿದೆ ನಿಮ್ಮ ಫ್ರೆಂಡ್ಸು ಅವ್ರಿಗೂ ಕೂಡ ಹೇಳಿ, ಮತ್ತೆ ನಿಮ್ಮ ಹಿಂದೆ ಬರ್ತಾ ಇರ್ತಕ್ಕಂಥ ಎಲ್ಲ ನಿಮ್ಮ ಸಹೋದರ ಸಹೋದರಿಯರಾಗಿರ್ತಕ್ಕಂಥ 9th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥವ್ರನ್ನ ಕೆಲವೇ 2-3 ತಿಂಗಳಲ್ಲಿ ನಿಮ್ಮ 10th ಸ್ಟ್ಯಾಂಡರ್ಡ್ಗೆ ಬರ್ತಾ ಇದ್ದಾರೆ. ಅವರಿಗೆ ನೀವು ಜಾಗವನ್ನು ಬಿಟ್ಟು ನೀವು ಮುಂದೆ ಇನ್ನು ಹೈಯರ್ ಸ್ಟಡೀಸ್ಗೆ ಒಳ್ಳೆ ಕನಸುಗಳ ಜೊತೆಯಲ್ಲಿ ನೀವು ಸಾಕ್ತಾ ಇದ್ದೀರಾ. ಶುಭವಾಗಲಿ. पाठ का सारांश, इस पूरक वाचन पाठ के बारे में आज सारांश के रूप में अर्थात पॉइंट वाइज ನಾವು ಕೆಲವೊಂದು ಬುಲೆಟ್ ಪಾಯಿಂಟ್ಸ್ಗಳ ಮೂಲಕ ನಾವೀಗ ಈ ಪಾಠವನ್ನು ನಾವು ವಿಚಾರ ಮಾಡ್ತಾ ಅಥವಾ ತಿಳಿತಾ ಹೋಗೋಣ ಮಕ್ಕಳೇ. ಸಮ್ಮರಿ ಆಫ್ ದಿ ಲೆಸನ್ ಇನ್ ಪಾಯಿಂಟ್ಸ್ वाइज. सारांश मीन्स समरी इन हिंदी. सबसे पहला पृष्ठ में सिर्फ 2 ही पृष्ठ में है एक पाठ, 1.5 ಪೃಷ್ಠ में ಕೇವಲ 1.5 ಪುಟಗಳ ಒಂದು ಈ ಪಾಠದಲ್ಲಿ ನಾವು ಸಂಕ್ಷಿಪ್ತ ವಿಚಾರವನ್ನು ನಾವು ಇನ್ನೂ ಸಂಕ್ಷಿಪ್ತಗೊಳಿಸಿ ನಾವು ಹೇಗೆ ನಾವು ಅರ್ಥೈಸ್ಕೋಬಹುದು. पहला अंश है गर्मी की छुट्टियाँ. इस पाठ के विचार गर्मी की दिनों में घटित घटनाएं हैं. ಬೇಸಿಗೆಯ ದಿನಗಳ ಒಂದು ಬೇಸಿಗೆಯ ರಜೆ ಇದೆ, ಸಮ್ಮರ್ ಹಾಲಿಡೇ ಟೈಮ್ನಲ್ಲಿ ಏನು ಒಂದು ವಿಷಯ ಇಲ್ಲಿ ಆಗ್ತಾ ಇದೆಯಪ್ಪ ಅಂದರೆ, ಶಾಲೆಯಲ್ಲಿ ಸಮ್ಮರ್ ಕ್ಯಾಂಪ್ ಅಂತೇಳಿ ಮಾಡ್ತಾರೆ. ನಿಮಗೆ ಆ ಒಂದು ಕ್ಯಾಂಪ್ ಯಾವುದೋ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಅಲ್ಲಿನ ಮಕ್ಕಳಿಗೆ ಯಾವ ರೀತಿಯ ಒಂದು ರಜಾ ದಿನಗಳ ಸದುಪಯೋಗ ಆಗಬೇಕು ಅಂತೇಳಿ ಅದ್ರ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕಿ ಯಾರದು ನೋಡೋಣ. ಹಿಂದಿ ಶಿಕ್ಷಿಕಾ मीना मैडम, हिंदी सब्जेक्ट की टीचर मीना मैडम ने समुदाय भवन में 15 दिवसीय एक कार्य शिविर आयोजित किया है. 15 ದಿವಸಗಳ ಮೀನಾ ಮೇಡಮ್ರವರು, ಹಿಂದಿ ಟೀಚರ್ ಆಗಿರ್ತಕ್ಕಂಥ ಮೀನಾ ಮೇಡಮ್ರವರು ಸಮುದಾಯ ಭವನದಲ್ಲಿ ಒಂದು ಕಮ್ಯುನಿಟಿ ಹಾಲಲ್ಲಿ ಅವರು 15 days 15 ದಿವಸೀಯ 15 ದಿವಸಗಳ ಒಂದು ಕಾರ್ಯ ಶಿಬಿರವನ್ನು ಅಂದರೆ ಒಂದು ಕ್ಯಾಂಪನ್ನು ಅವರು, ವರ್ಕ್ಶಾಪನ್ನು ಅವರು ಆಯೋಜನೆ ಮಾಡಿದ್ದಾರೆ. ಯಾರಿಗಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿನಿಯರಿಗೆ, ತಮ್ಮ ಶಾಲೆಯ ಮಕ್ಕಳಿಗೆ. ನಿಮ್ಮಲ್ಲೂ ಕೂಡ ಕೆಲವು ಶಾಲೆಗಳಲ್ಲಿ ಈ ಥರ ಒಂದು ರಜಾ ದಿನಗಳ ಒಂದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಆಗಲಿ, ಮತ್ತು ನಿಮ್ಮಲ್ಲಿ ಒಂದು ಇರ್ತಕ್ಕಂಥ ಒಂದು ನಿಮ್ಮಲ್ಲಿ ಅಡಗಿರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು
ಅಂದರೆ ಒಂದು ಟ್ಯಾಲೆಂಟನ್ನು, ನಿಮ್ಮಲ್ಲಿರ್ತಕ್ಕಂಥ ಒಂದು ಅನೇಕರಲ್ಲಿ ಅನೇಕ ರೀತಿಯ ಒಂದು ಪ್ರತಿಭೆ ಕೌಶಲ್ಯ ಇರುತ್ತೆ, ಅದನ್ನೆಲ್ಲ ಹೊರತರ್ತಕ್ಕಂಥ ಒಂದು ವೇದಿಕೆಯಾಗಿ ಈ ರಜಾ ದಿನ ಆಗಬೇಕು ಅಂತೇಳಿ ನಿಶ್ಚಯಿಸಿ ಅವರು ಈ ಒಂದು ಆಯೋಜನೆಯನ್ನು ಮಾಡಿದ್ದಾರೆ ಎಲ್ಲ ಮಕ್ಕಳಿಗೆ. ಏನೆಲ್ಲ ಒಂದು ಈ ಕ್ಯಾಂಪಲ್ಲಿ ಕ್ರಿಯೇಟಿವಿಟಿ ಅಥವಾ ಆಕ್ಟಿವಿಟೀಸ್ಗಳು ನಡೆಯುತ್ತೆ. ತೀಸರಾ ಅಂಶ ಕವಿತಾ ವಾಚನ, ಪಯಂ ರೀಡಿಂಗ್, ಕವಿತಾ ರಚನಾ, ಪಯಂ ರೈಟಿಂಗ್, ಅವ್ರ ನಾಟಕ ಪ್ರದರ್ಶನ, ಡ್ರಾಮಾ ಶೋ ಮಾಡ್ತಕ್ಕಂಥದ್ದು. ಸೊ ಅವ್ರ ಸಂಭಾಷಣ ಕೌಶಲ್ಯ ಮೀನ್ಸ್ ಕಾನ್ವರ್ಸೇಷನ್ ಸ್ಕಿಲ್ ಅಂದರೆ ಮಾತುಗಾರಿಕೆಯ ಕೌಶಲ್ಯವನ್ನು ಅವ್ರ ಟೆರ್ರಕೋಟಾ ಗುಡಿಯಾ ಬನಾನ. ಟೆರ್ರಕೋಟಾ ಅಂದರೆ ನಿಮಗೆಲ್ಲ ಗೊತ್ತಿದೆ, ವಿಶೇಷವಾದ ಒಂದು ವಸ್ತುವಿನಿಂದ ತಯಾರು ಮಾಡ್ತಕ್ಕಂಥ ಒಂದು ಟೆರ್ರಕೋಟಾ ಗೊಂಬೆ ರಚನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಡ್ರಾಮಾ ಮಾಡ್ತಕ್ಕಂಥದ್ದು, ನೋಡಿ ಡ್ರಾಮಾ ಒಂದು ನಾಟಕ ಅಭಿನಯ ಅಂತಕ್ಕಂಥದ್ದು, ಅದನ್ನು ಕೂಡ ನಿಮ್ಮಲ್ಲಿ ಬೆಳಿಬೇಕು ಅಂಥೇಳಿ ಎಲ್ಲ ಪ್ರೇಕ್ಷಕರು ಅಭಿನಯನ ಮಾಡ್ತಕ್ಕಂಥವರ ಒಂದು ಕಲೆಯನ್ನು ಯಾವ ರೀತಿ ಗ್ರಹಿಸ್ತಾರೆ, ಜೊತೆಗೆ ನಿಮ್ಮಲ್ಲಿ ಎಂತಹ ಒಂದು ಕೌಶಲ್ಯಗಳು ಬೆಳಿಬೇಕು ಅನ್ನೋದಕ್ಕೆ ಕವಿತಾ ವಾಚನ ಇರ್ಬೋದು, ಮತ್ತು ಮಾತುಗಾರಿಕೆ ಭಾಷಣವನ್ನು ಸ್ಪೀಚನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಈ ರೀತಿಯ ಒಂದು ಅಭಿವ್ಯಕ್ತಿಗಳು ಮೂಡಬೇಕು, ಬರಬೇಕು ಅಂತೇಳಿ ಇಚ್ಛಿಸ್ತಾ ಇಲ್ಲಿ ನೋಡಿ ಇತ್ಯಾದಿ ಇನ್ನು ಅನೇಕ ರೀತಿಯ ಕಾರ್ಯಕ್ರಮ ಆಯೋಜಿತೆ. ಈ ಒಂದು ಶಿಬಿರದಲ್ಲಿ ಇನ್ನು ಮುಂತಾದ ಅನೇಕ ಕಾರ್ಯಕ್ರಮಗಳಲ್ಲಿ ಆಯೋಜಿಸಿದ್ದಾರೆ. ಓಕೆ, ಹಾಗೆ ನಾವು ನೋಡೋಣ. ಚೌथा अंश क्या है? शुक्रवार का दिन, वो ಕ್ಯಾಂಪ್ का दिन ಶುಕ್ರವಾರ का दिन है. ಆ ಒಂದು ಕ್ಯಾಂಪಿನ ಒಂದು ದಿನ ಪ್ರಾರಂಭ ಯಾವತ್ತಿನ ದಿವಸ ಆಗಿದೆಯಪ್ಪ ಅಂದರೆ ಫ್ರೈಡೆ ದಿನ, ಶುಕ್ರವಾರ ದಿವಸ ಆಗಿದೆ. ಆಜ್ ಕ ಸಂಭಾಷಣ್, ಇವತ್ತಿನ ಒಂದು ಕಾನ್ವರ್ಸೇಷನ್ ಅಂದರೆ ಕೆಲವು ದಿನಗಳ ಒಂದು ಈ 15 ಡೇಸಲ್ಲಿ ನಾವು ಒಂದು ದಿನದ ಬಗ್ಗೆ ನಾವಿಲ್ಲಿ ವಿಚಾರ ಮಾಡ್ತಾ ಇದ್ದೀವಿ. ಯಾವತ್ತು ಅದು ಶುಕ್ರವಾರದ ಒಂದು ದಿವಸದ ಬಗ್ಗೆ. ನಾವು ಇನ್ನು 14 ಡೇಸಲ್ಲಿ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೊಂದು ದಿನ ಒಂದೊಂದು ರೀತಿಯ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ಶುಕ್ರವಾರ ದಿವಸ ಇಲ್ಲಿ ಇರ್ತಕ್ಕಂಥ ಒಂದು ಟಾಪಿಕ್ ಏನಪ್ಪ ಅಂದರೆ ಕೌಶಲ್ ವಿಕಸನ್. ಕೌಶಲ್ ವಿಕಸನ್ ಮೀನ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ. ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ, ಕೌಶಲ್ಯ ವಿಕಸನ ಅಂದರೆ ಬೆಳವಣಿಗೆ. ನಿಮ್ಮಲ್ಲಿ ಯಾವೆಲ್ಲ ಒಂದು ಕೌಶಲ್ಯಗಳು ಅಂದರೆ ಸ್ಕಿಲ್ಗಳು ಅವ್ರು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ, ಕೌಶಲ್ ವಿಕಸನ ಬಗ್ಗೆ ಇಲ್ಲಿ ಇಟ್ಟಿದ್ದಾರೆ. ಆ ಒಂದು ಕೌಶಲ ವಿಕಸನಗಳು ಅನೇಕ ಇದ್ದಾವೆ, ಸ್ಕಿಲ್ ಏನು ಡೆವಲಪ್ಮೆಂಟ್ಸ್ಗಳು ಅನೇಕ ಇದ್ದಾವೆ. ಅದರಲ್ಲಿ ಯಾವ ಒಂದು ಟಾಪಿಕನ್ನು ಇಲ್ಲಿ ಮೀನಾ ಮೇಡಮ್ನವರು ಮಕ್ಕಳಿಗೆ ಇಲ್ಲಿ ಸೂಚಿಸ್ತಾರೆ. ಇಸ್ಮೆ ಭಾಗ ಲೇನೆ ಕೆ ಲಿಯೆ ಛಾತ್ರ ಬಡಿ ತತ್ಪರತಾ ಸೆ ಮೀನಾ ಮೇಡಮ್ ಕಿ ಪ್ರತೀಕ್ಷಾ ಮೇ ಬೇಟೆ ಹೈ. ಈ ಒಂದು ಬಹಳ ಚೈತನ್ಯದಾಯಕವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲ ಮಕ್ಕಳು ಬಹಳ ಉತ್ಸುಕರಾಗಿ, ಬಡಿ ತತ್ಪರತಾ ಅಂದರೆ ಬಹಳ ತನ್ಮಯತೆಯಿಂದ ಅವರು ಮೀನಾ ಮೇಡಮ್ರವರ ಒಂದು ಬರುವಿಕೆಗೋಸ್ಕರ ಅವರು ಇವತ್ತೇನು ಪ್ರೋಗ್ರಾಮನ್ನು ಯಾವ ಒಂದು ಟಾಪಿಕನ್ನು ಇವತ್ತು ಫಿಕ್ಸ್ ಮಾಡ್ತಾರೆ ಅಂತೇಳಿ ಅದರ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಪ್ರತೀಕ್ಷಾ ಮೀನ್ಸ್ ವೇಟಿಂಗ್, ನಿರೀಕ್ಷಾ ಮೇ ಹೈ. ಓಕೆ, ಇಸ್ಕೆ ಬಾದ್ ಆಗೆ ಚಲ್ನ ದೇಖಿ ಮೀನಾ ಮೇಡಮ್ನವ್ರನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಮೀನಾ ಮೇಡಮ್ ಇವರೇ 6th ಪಾಯಿಂಟ್ ಕ್ಯಾ ಹೈ? ಮೀನಾ ಮೇಡಮ್ ಹಾವ್ ಆಕರ್ ಬೋರ್ಡ್ ಪರ್ ಲಿಖ್ತಿ ಹೈ. ಮೀನಾ ಮೇಡಮ್ರವರು ಬಂದಿದ್ದಾರೆ ಈಗ ಮಕ್ಕಳ ಒಂದು ಕಾಯುವಿಕೆಯ ಸಲುವಾಗಿ. ಬೋರ್ಡ್ ಮೇಲೆ ಅವರು ಬರೀತಾರೆ. ಏನನ್ನು ಬರೀತಾರೆ? ಸಂಭಾಷಣಕ ವಿಷಯ. ಇವತ್ತಿನ ಒಂದು ಕಾನ್ವರ್ಸೇಷನ್ ಟಾಪಿಕ್ ಯಾವುದು? ನಾಗರಿಕೋಂಕೆ ಮೂಲ ಕರ್ತವ್ಯ, ನಾಗರಿಕರ ಒಂದು ಮೂಲ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಸೋಷಿಯಲ್ ಸ್ಟಡೀಸಲ್ಲಿ ಬಂದಿರುತ್ತೆ. ಸಿಟಿಸನ್ಸ್ ಫಂಡಮೆಂಟಲ್ ರೈಟ್ಸ್ ಏನೆಲ್ಲ ಇದ್ದಾವೆ, ನಾಗರಿಕರ ಒಂದು ನಾವು ಜವಾಬ್ದಾರಿತ ನಾಗರಿಕರಾಗಿ ಮೂಲಭೂತ ಕರ್ತವ್ಯಗಳು ಏನು, ಅದ್ರ ಬಗ್ಗೆ ಇವತ್ತು ಮಾತಾಡಬೇಕಾಗುತ್ತೆ ಅಂತೇಳಿ ಮೀನಾ ಮೇಡಮ್ರವರು ಬೋರ್ಡ್ ಮೇಲೆ ಈ ಟಾಪಿಕನ್ನು ಬರೆದಿದ್ದಾರೆ. ಓಕೆ, ಉಸ್ಕೆ ಬಾದ್ ಕ್ಯಾ ಹೈ? सभी छात्र छात्रा एक साथ हाथ उठाते हैं. इस टॉपिक्स देखने के बाद देखते ही बच्चे क्या करते हैं? एक साथ हाथ उठाते हैं. ಎಲ್ಲರೂ ಒಂದೇ ಬಾರಿಗೆ ತಮ್ಮ ಕೈಯನ್ನ, ಎಲ್ಲ ವಿದ್ಯಾರ್ಥಿನಿಯರು, ಛಾತ್ರ ಮೀನ್ಸ್ ಪುಲ್ಲಿಂಗ್, ಛಾತ್ರ ಸ್ತ್ರೀಲಿಂಗ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಇರುವರು ಕೂಡ ಇಬ್ಬರು ಕೂಡ ತಮ್ಮ ಕೈಗಳನ್ನು ಮೇಲೆ ಎತ್ತಿ ನಾನು ಈ ಟಾಪಿಕ್ಗೆ ಮಾತಾಡ್ತೀನಿ, ಹೇಳ್ತೀವಿ ಅಂತೇಳಿ ಯಾವ ರೀತಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ನೋಡಿ. कहते हैं और मैं बोलूंगी, ನಾನು ಹೇಳ್ತೀನಿ ಅಂತೇಳಿ ಬಾಯ್ಸ್ ಎಲ್ಲ ಹೇಳಿದ್ರೆ ಮೈ ಬೋಲುಂಗಾ यह पुल्लिंग वाचन में प्रयुक्त होने वाला शब्द है. लड़कियां बोलने के लिए क्रिया शब्द बोलने का बोलूंगी, ಇಲ್ಲಿ ಗೀಯನ್ನು ಯೂಸ್ ಮಾಡಬೇಕಾಗತ್ತೆ. ಮೈ ಬೋಲುಂಗಿ ನಾನು ಹೇಳುವೆನು ಅಂತೇಳಿ ಗಲಸು ಹೇಳ್ತಾ ಇದ್ದಾರೆ, ಬಾಯ್ಸು ಮೈ ಬೋಲುಂಗ ಅಂತೇಳಿ ಹೇಳ್ತಾ ಇದ್ದಾರೆ. मीना मैडम इन सब की उत्सुकता को देखकर उनको क्या कहती है? ಅವ್ರಿಗೆ ಏನಂತ ಈಗ ಮೀನಾ ಮೇಡಮ್ ಹೇಳ್ತಾರೆ, ಟೆಹರೋ ಏಕೆ ಕರ್ಕೆ ಮೈ ಪೂಚುಂಗಿ, ನಿಲ್ಲಿ ಒಬ್ಬೊಬ್ಬರಾಗಿ ನಾನು ಕೇಳ್ತೀನಿ,
ತಬ್ ಬತಾವ್, ಆಗ ನೀವು ಹೇಳಿ ಅಂತೇಳಿ ಮೀನಾ ಮೇಡಮ್ ಅವರು ಈಗ ಅವರ ಒಂದು ಉತ್ಸಾಹಕ್ಕೆ ಒಟ್ಟಿಗೆ ಎಲ್ಲರನ್ನು ಕೇಳಿದಾಗ ಗೊಂದಲ ಆಗುತ್ತೆ, ಮತ್ತು ಯಾರು ಕೂಡ ಪ್ರೆಸೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ, ಹಾಗಾಗಿ ಒಬ್ಬೊಬ್ರನ್ನ ಕೇಳ್ತೀನಿ ಅಂತೇಳಿ ಮೀನಾ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಈಗ ಮೊದಲಾಗಿ ಅಕುಲ್ನ ಕೇಳಿದ್ದಾರೆ. ಅಕುಲ್ ನೀನೀಗ ಹೇಳಪ್ಪ ಅಂತೇಳಿ ಹೇಳಿದಾಗ ಅಕುಲ್ इसके बारे में क्या बोलता है देखो मैडम, एक नागरिक की हैसियत से हमें अपने देश के राष्ट्रध्वज, राष्ट्रगान, राष्ट्रीय त्योहार आदि का आदर करना चाहिए. ಮೇಡಮ್, ಒಬ್ಬ ನಾಗರಿಕರ ಒಂದು ಸ್ಟೇಟಸ್, ಐಸಿಯತ್ ಮೀನ್ಸ್ ಸ್ಟೇಟಸ್ ಅಂದರೆ ಸ್ಥಿತಿ, ಅವರ ಒಂದು ಸ್ಟೇಟಸ್, ಅವರ ಒಂದು ಪೊಸಿಷನ್ ಬಗ್ಗೆ ನಾವು ಯಾವ ರೀತಿ ನಮ್ಮ ಒಂದು ಸ್ಟೇಟಸ್ಸನ್ನು ನಾವು ಗುರುತಿಸ್ಕೋಬೋದು ಒಂದು ದೇಶದ ನಾಗರಿಕರಾಗಿ ನಾವು ಅಂದರೆ, ಅಪ್ನೆ ದೇಶಕ್ಕೆ ನಮ್ಮ ದೇಶದ ಒಂದು ರಾಷ್ಟ್ರಧ್ವಜ, ನ್ಯಾಷನಲ್ ಫ್ಲ್ಯಾಗ್, ಮತ್ತು ನ್ಯಾಷನಲ್ ಹ್ಯಾಂಥಮ್, राष्ट्रगान और राष्ट्रीय त्योहार, नेशनल फेस्टिवल, इन आदि अंशों पर, आदि अंशों को राष्ट्र के संबंधित, राष्ट्र के गौरव बढ़ाने वाले इन सभी अंशों पर क्या करना चाहिए, आदर करना चाहिए, रेस्पेक्ट देना चाहिए. ಆದರ್ ಮೀನ್ಸ್ ಗೌರವವನ್ನು ಕೊಡಬೇಕಾಗತ್ತೆ ರಾಷ್ಟ್ರಗೀತೆಗೆ. ರಾಷ್ಟ್ರಗಾನ್ ಮೀನ್ಸ್ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ನಮ್ಮ ದೇಶದ ಒಂದು ಧ್ವಜಕ್ಕೆ, ಬಾವುಟಕ್ಕೆ, ಜೊತೆಗೆ ರಾಷ್ಟ್ರೀಯ ಹಬ್ಬಗಳು ಯಾವೆಲ್ಲ ಒಂದು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಇದ್ದಾವೋ ನಿಮಗೆಲ್ಲ ಗೊತ್ತಿದೆ. 26 ಜನವರಿನಲ್ಲಿ ಗಣತಂತ್ರ ದಿವಸ ಅಂತೇಳಿ ನಾವು ಆಚರಿಸ್ತೀವಿ ಅಲ್ವಾ. ಇಡೀ ದೇಶ ಪೂರ್ತಿ ಎಲ್ಲ ರಾಜ್ಯದ ಎಲ್ಲ ನಾಗರಿಕರು ಶಾಲಾ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕೂಡ, ಕೆಲವೊಂದು ಕಂಪನಿ ಮತ್ತು ಸಂಸ್ಥೆಗಳಲ್ಲೂ ಕೂಡ ಗಣರಾಜ್ಯೋತ್ಸವವನ್ನು ಮತ್ತು ಸ್ವತಂತ್ರ ಸಿಕ್ಕ ಒಂದು ಸಲುವಾಗಿ ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿವಸವನ್ನು ಮತ್ತು ಕೆಲವೊಂದು ರಾಷ್ಟ್ರ ನಾಯಕರನ್ನು, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ರಾಷ್ಟ್ರಪಿತ ಗಾಂಧಿ ಇರ್ಬೋದು ಅಲ್ವಾ, ಅನೇಕ ಮಹನೀಯರಿದ್ದಾರೆ, ಅವರ ಒಂದು ಮತ್ತು ಸಂವಿಧಾನ ರಚನಾ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಇರ್ಬೋದು, ಮತ್ತು ಮಕ್ಕಳಿಗೆ ಬಹಳ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮದಿನವನ್ನು ಆಚರಣೆ ಇರ್ಬೋದು. ಅವೆಲ್ಲ ನಾವು ನೋಡ್ತಾ ಇದ್ದೀವಿ. ಮಕ್ಕಳ ದಿನಾಚರಣೆ November 14, ಶಿಕ್ಷಕರ ದಿನಾಚರಣೆಯನ್ನು ನಾವು September 5 ನಾವು ಆಚರಣೆ ಮಾಡ್ತೀವಿ. ಇದೇ ರೀತಿ ಎಲ್ಲ ವಿಷಯಗಳ ಬಗ್ಗೆ, ಎಲ್ಲ ಒಂದು ರಾಷ್ಟ್ರದ ಒಂದು ಪ್ರತೀಕವಾಗಿರ್ತಕ್ಕಂಥ ಇವುಗಳ ಬಗ್ಗೆ ನಾವು ಗೌರವವನ್ನು ಕೊಡಬೇಕು ಅಂತೇಳಿ ಅಕುಲ್ ತನ್ನ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತೇನೆ. ತರುವಾಯ अकुल के बाद देखो सलमा और एक छात्रा है यहाँ. अकुल छात्र के बाद सलमा नामक एक लड़की अपनी राय प्रकट करती है. किसके बारे में? नागरिकों के मूल कर्तव्यों के बारे में. इसकी राय क्या है? सलमा की राय, सलमा ಒಂದು ಅಭಿಪ್ರಾಯ, ಒಪಿನಿಯನ್ ಏನಿದೆಯಪ್ಪ ಅಂದರೆ, ಪ್ರಕೃತಿ ಹಮಾರಿ ಮಾತಾ ಹೈ, ನೇಚರ್ ಅಂತಕ್ಕಂಥ ನಮ್ಮ ಒಂದು ಮದರ್ ಇದ್ದಂಗೆ. ನೇಚರ್ ಈಸ್ ಅವರ್ ಮದರ್, ತಾಯಿ ಸ್ವರೂಪದಲ್ಲಿ ನಾವು ಪ್ರಕೃತಿಯ ನಿಸರ್ಗವನ್ನು ನಾವು ಕಾಣಬೇಕಾಗತ್ತೆ. ಇಸ್ಲಿಯೇ ಹಮೆ ಪ್ರಾಕೃತಿಕ ಸಂಸಾಧನಂಕ ಅಪವ್ಯಯ ಕರ್ನಾ ನಹೀ ಚಾಹಿಯೆ. ಹಾಗಾಗಿ ಆದ್ದರಿಂದ ನಾವು ಪ್ರಾಕೃತಿಕ ಸಂಪನ್ಮೂಲಗಳ ಒಂದು ಅಪವ್ಯಯ ಅಂದರೆ ವೇಸ್ಟನ್ನು, ಅವುಗಳನ್ನು ಹಾಳು ಮಾಡ್ತಕ್ಕಂಥದ್ದು ನಾವು ಮಾಡಬಾರ್ದು. ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ನಮಗೆ ಇಲ್ಲಿ ಏನೆಲ್ಲ ಒಂದು ಸಂಪನ್ಮೂಲಗಳು ಇದೆಯೋ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕೇ ಹೊರತು ಅಪವ್ಯಯ ಅಂದರೆ ಅವನ್ನು ಹಾಳು ಮಾಡ್ತಕ್ಕಂಥ ಅಥವಾ ದುರುಪಯೋಗ ಪಡಿಸ್ತಕ್ಕಂಥ ಒಂದು ಕೆಲಸದಲ್ಲಿ ನಾವು ತೊಡಗಿದ್ದೆ ಆದರೆ ಮುಂದೊಂದು ದಿವಸ ಅದರ ಒಂದು ಪರಿಣಾಮ ಕೆಟ್ಟದಾಗಿರುತ್ತೆ. ಅಪ್ಪನೇ ಪರ್ಯಾವರಣಕ್ಕೂ ಸ್ವಚ್ಛ ರಕ್ನಾ ಭೀ, ನಮ್ಮ ಸುತ್ತಮುತ್ತಲ ಪರಿಸರವನ್ನು, ನೇಚರನ್ನು, ಎನ್ವೈರನ್ಮೆಂಟನ್ನು ನಾವು ಕೂಡ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಹಮಾರ ದಾಯಿತ್ವ ಹೈ, ನಮ್ಮ ಒಂದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ದಾಯಿತ್ವ ಮೀನ್ಸ್ ಜಿಮ್ಮೆದಾರಿ ಹೈ, ರೆಸ್ಪಾನ್ಸಿಬಿಲಿಟಿ ಆಗಿದೆ, ನಮ್ಮ ಜವಾಬ್ದಾರಿ ಇದು, ಜಿಮ್ಮೆದಾರಿ. ಹಾಗಾಗಿ ನಮ್ಮ ಒಂದು ಪ್ರಕೃತಿಯ ಒಂದು ಸೊಬಗವನ್ನು ಕೂಡ ನಾವು ಕಾಪಾಡ್ಕೋಬೇಕು ಅಂತೇಳಿ सलमा की यह राय है. ये सभी अंश भी हमारे ಮೂಲಭೂತ ಕರ್ತವ್ಯ के अंतर्गत आने वाले अंश है. ನಮ್ಮ ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ಬರ್ತಕ್ಕಂಥ ಇವೆಲ್ಲ ಅಕುಲ್ ಹೇಳಿರ್ತಕ್ಕಂಥ ಈ ವಿಚಾರ ಆಗಿರ್ಬೋದು, ಮತ್ತು ಸಲ್ಮಾಳ ಈ ಒಂದು ಒಪಿನಿಯನ್ ಇರ್ಬೋದು, ಇವೆಲ್ಲ ನಮಗೆ ಮೂಲಭೂತವಾಗಿ ನಮ್ಮ ಒಂದು ಜವಾಬ್ದಾರಿ, ಇವುಗಳ ಒಂದು ರಕ್ಷಣೆ. उसके बाद मीना मैडम सलमा की बातों को सुनकर बाद में और एक बच्ची से बोलती है कि ಅಥವಾ पूछती है, ನೀಲಿಮಾ तुम क्या कहना चाहते हो? ನೀಲಿಮಾ ನೀನು ಏನು ಬಯಸ್ತೆ ಅಂತೇಳಿ ಕೇಳ್ತಾರೆ ನೋಡಿ. ಮೀನಾ ಮೇಡಮ್ ಅವರು ಕೇಳಿದಾಗ ನೀಲಿಮಾ मैडम की प्रश्न के लिए नीलिमा की प्रतिक्रिया इस तरह का है. मैडम, देश के प्रति गौरव का भाव,
ದೇಶದ ಸಲುವಾಗಿ ಗೌರವದ ಒಂದು ಭಾವನೆಯನ್ನು ರಕ್ನ ಏವಂ ದೇಶಕ್ಕೆ ಏಕತಾ, ಮತ್ತು ಜೊತೆಗೆ ನಾವು ದೇಶದ ಒಂದು ಏಕತೆ, ಯೂನಿಟಿ ಆಫ್ ನೇಷನ್, ದೇಶದಲ್ಲಿ ಒಂದು ಏಕತೆ ಅಂದರೆ ಒಗ್ಗಟ್ಟು ಅಂತಕ್ಕಂಥದ್ದು ಇರಬೇಕು ನಮ್ಮಲ್ಲಿ. ಎಲ್ಲ ಅನೇಕ ಸರ್ವಧರ್ಮಗಳ ನೆಲೆವೀಡು, ಅನೇಕ ಭಾಷೆಗಳ ಒಂದು ತವರೂರು ಭಾರತ ಅಲ್ವಾ. ಹಾಗಾಗಿ ನಾನಾ ಭಾಷೆ, ನಾನಾ ವೇಷ, ನಾನಾ ದಿರಿಸು, ನಾನಾ ಊಟೋಪಚಾರಗಳನ್ನು ಒಳಗೊಂಡಿರ್ತಕ್ಕಂಥ ವೈವಿಧ್ಯಮಯ ಭಾರತದಲ್ಲಿ ಏಕತೆ ಅಂತಕ್ಕಂಥದ್ದು ಬಹಳ ಅತ್ಯಗತ್ಯವಾಗಿರಬೇಕು. ನಾವೆಲ್ಲ ಒಂದು ಅಂತಕ್ಕಂಥ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದು ಭಾವನೆ ಇರಬೇಕು. ದೇಶಕ್ಕೆ ಪ್ರತಿ ಗೌರವ, ದೇಶದ ಒಂದು ಗೌರವವನ್ನು ನಾವೆಲ್ಲರೂ ಒಟ್ಟಾಗಿ ಕಾಪಾಡಬೇಕಾಗುತ್ತೆ. ಅವ್ರ ಅಖಂಡತಾಕು ಕಾಯಂ ರಕ್ನ, ಅಖಂಡತೆಯನ್ನು, ದೇಶದ ಒಂದು ಅಖಂಡತೆ ಅಂದರೆ ಏನು ಎಷ್ಟು ವಿಸ್ತಾರವಾಗಿದೆಯೋ ಅದು ಯಾವುದೇ ರೀತಿಯಲ್ಲಿ ತುಂಡು ತುಂಡಾಗೋದಕ್ಕೆ ಅಥವಾ ಛಿದ್ರವಾಗೋದಕ್ಕೆ ಅಥವಾ ಭಾಗ ಆಗೋದಕ್ಕೆ ನಾವು ಅವಕಾಶವನ್ನು ಮಾಡಬಾರ್ದು. ಅದು ಯಾವತ್ತೂ ಅಖಂಡವಾಗಿರಬೇಕು. ಅಂದರೆ ಯಾವುದೇ ರೀತಿಯಲ್ಲಿ ಅದು ಇಬ್ಬಾಗ ಆಗದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಕಾಯಂ ರಕ್ನ ಅಮಾರಕರ್ತ, ಕಾಯಂ ಮೀನ್ಸ್ ಯಾವಾಗಲೂ ಅದನ್ನು ಶಾಶ್ವತವಾಗಿ ಇರ್ತಕ್ಕಂಥದ್ದು. ಕಾಯಂ ಮೀನ್ಸ್ ಪರ್ಮನೆಂಟ್ಲಿ. ರಕ್ನೆ ಕ ಜಿಮ್ಮೆದಾರಿ ಹಮ್ ಸಬ್ ನಾಗರಿಕೋಂ ಪರ್ ಹೈ, ನಮ್ಮೆಲ್ಲ ನಾಗರಿಕರ ಮೇಲೆ ಇದೆ ಅಂತೇಳಿ ಸಲ್ಮಾ ಸ್ಟೂಡೆಂಟ್ ಆಗಿರ್ತಕ್ಕಂಥ ಸಲ್ಮಾ ಹೇಳಿದಾಗ, ಜೊತೆಗೆ ಇನ್ನು ಮೀನಾ ಮೇಡಮ್ ಮತ್ತೆ ಯಾರಿದ್ದೀರಾ ಅಂತೇಳಿ ಕೇಳಿದಾಗ ಅನ್ವರಿಗೆ ಇಲ್ಲಿ ತನ್ನ ಒಂದು ಈ ಒಂದು ಟಾಪಿಕ್ ಬಗ್ಗೆ ಏನು ವಿಷಯವನ್ನು ತಿಳ್ಕೊಂಡಿದ್ದಾನೆ ಅಂತೇಳಿ ಈಗ ಅನ್ವರಿಗೆ ಹೇಳ್ತಾನೆ ನೋಡಿ. ಅನ್ವರ್ इस विषय के बारे में मैम से अतः मैडम से कहता है कि हाँ मैडम मैं कहना चाहती हूँ कि ಹೌದು ಮೇಡಮ್, ನಾನು ಕೂಡ ಹೇಳ ಬಯಸ್ತೀನಿ, ಸಮಸ್ತ ದೇಶವಾಸಿयों के प्रति भाईचारे का भाव रखना और जाति धर्म भाषा प्रदेश वर्ग पर आधारित सभी भेदभावों से दूर रहना चाहिए. ಹೌದು ಮೇಡಮ್, ನಾನು ಕೂಡ ಹೇಳ ಬಯಸ್ತೀನಿ ಈ ಒಂದು ವಿಷಯದ ಬಗ್ಗೆ. ಸಮಸ್ತ ದೇಶವಾಸಿಗಳಂದರೆ ಇಡೀ ನಮ್ಮ ಭರತ ಖಂಡದ ಎಲ್ಲ ನಾಗರಿಕರು, ಎಲ್ಲ ದೇಶವಾಸಿಗಳು ದೇಶದ ಒಂದು ಸಲುವಾಗಿ, ದೇಶವಾಸಿಯೋಂಕೆ ದೇಶದಲ್ಲಿರ್ತಕ್ಕಂಥ ಇನ್ನು ಮಿಕ್ಕೆಲ್ಲರ ಸಲುವಾಗಿ, ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತಕ್ಕಂಥ ಒಂದು ತತ್ವದ ಮೇಲೆ, ಒಬ್ಬರು ಎಲ್ಲರಿಗಾಗಿ ಎಲ್ಲರಿಗೂ ಒಬ್ಬರಿಗಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಕೆಲಸ ನಿರ್ವಹಿಸಿದ್ದೆ ಆದರೆ ಭಾಯಿಚಾರಿಕ ಭಾವ, ಸಹೋದರತ್ವದ ಒಂದು ಭಾವನೆ ಅಂದರೆ ಬ್ರದರ್ಹುಡ್ ಫೀಲಿಂಗ್ ಅಂತಕ್ಕಂಥದ್ದು. ಅವ್ರ ಜಾತಿ, ಅನೇಕ ಜಾತಿಗಳಿರ್ಬೋದು, ಅನೇಕ ಧರ್ಮಗಳಿರ್ಬೋದು, ಅನೇಕ ಭಾಷೆಗಳಿರ್ಬೋದು, ಅನೇಕ ಪ್ರದೇಶಗಳಿದ್ದಾವೆ ಅಲ್ವಾ, ನಾನಾ ರೀತಿಯ ಪ್ರದೇಶ ಮತ್ತು ನಾನಾ ರೀತಿಯ ವರ್ಗ ಡಿವಿಷನ್ಸ್ಗಳನ್ನು ಇದ್ದರೂ ಕೂಡ ಇದೆಲ್ಲದರ ಮೇಲೆ ಆಧಾರವಾಗಿರ್ತಕ್ಕಂಥ ಈ ಒಂದು ವೈವಿಧ್ಯಮಯದ ದೇಶದಲ್ಲಿ ಭೇದ ಭಾವವನ್ನು ದೂರ ಏನಾಚೆ, ಭೇದ ಭಾವಗಳನ್ನು ಇಟ್ಕೋಬಾರ್ದು. ನೀನು ಆ ಜಾತಿ, ನೀನು ಆ ಧರ್ಮ, ಮತ್ತು ನೀನು ಆ ಭಾಷೆಗಳ ಮೇಲೆ ಕಿತ್ತಾಡ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ನಾವು ಒಂದೇ ದೇಶದರಾಗಿ ನಮ್ಮ ಸುತ್ತಮುತ್ತಲ ಅನೇಕ ಭಾಷೆಗಳಿದೆ, ನಮ್ಮ ಸುತ್ತಮುತ್ತಲ ಅನೇಕ ಭಾಷೆಗಳಿದೆ, ಅನೇಕ ರಾಜ್ಯಗಳಿದೆ, ಅನೇಕ ಒಂದೊಂದು ಭಾಷೆ ಇದೆ. ಆದರೆ ಒಂದು ರಾಜ್ಯದಲ್ಲಿ ಮತ್ತೊಂದು ಭಾಷೆಯನ್ನು ದ್ವೇಷ ಮಾಡ್ತಕ್ಕಂಥದ್ದು ಬಹಳ ಕೆಟ್ಟದ್ದು. ಎಲ್ಲ ಭಾಷೆಗಳು ನಮಗೆ ಬೇಕು. ನಮ್ಮ ದೇಶೀಯ ಭಾಷೆಗಳು ದ್ರವಿಡಿಯನ್ ಲ್ಯಾಂಗ್ವೇಜ್ ಮತ್ತು ಆರ್ಯನ್ ಲ್ಯಾಂಗ್ವೇಜಸ್ಸು ಎಲ್ಲ ನಮ್ಮ ದೇಶದ ಭಾಷೆಗಳೇ, ಏನು ಹೊರಗಿನಿಂದ ಬಂದಿಲ್ಲ. ಹಾಗಾಗಿ ಇವೆಲ್ಲ ನಮ್ಮ ದೇಶದ ಭಾಷೆಗಳು, ಅಣ್ಣ ತಮ್ಮಂದಿರ ಸಹೋದರತ್ವದ ಒಂದು ಫೀಲಿಂಗಲ್ಲಿ ನಾವೆಲ್ಲ ಭಾಷೆ ರೆಸ್ಪೆಕ್ಟ್ ಕೊಟ್ಟಿದ್ರೆ ನಮ್ಮ ಭಾಷೆಗೂ ಕೂಡ ಮತ್ತೊಬ್ಬರಿಂದ ರೆಸ್ಪೆಕ್ಟ್ ಸಿಗುತ್ತೆ. ಹಾಗಾಗಿ ನಮ್ಮ ಭಾಷೆ ಗೌರವವನ್ನು ಎಷ್ಟು ಮಟ್ಟಿಗೆ ನಾವು ಪ್ರೀತಿಯನ್ನು ಇಟ್ಕೊಂಡಿರ್ತೀವೋ ಮತ್ತೊಂದು ಭಾಷೆಯ ಜನಗಳಿಗೆ, ಯಾಕಪ್ಪ ಅಂದರೆ ಎಲ್ಲ ಮನುಷ್ಯರ ಭಾಷೆ ಇದು, ಯಾವುದೇ ಬೇರೆ ಪ್ರಾಣಿ ಭಾಷೆ ಅಲ್ಲ ಅಲ್ವಾ. ಮನುಷ್ಯತ್ವದ ನೆಲೆಯಲ್ಲಿ ನಾವು ಯಾವುದೇ ಭಾಷೆ, ಧರ್ಮ, ಜಾತಿಯನ್ನು ನಾವು ನೋಡಬೇಕು. ಎಲ್ಲ ಮಾನವರಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಜಾತಿಗಳನ್ನು, ಧರ್ಮಗಳನ್ನು ಮತ್ತು ಭಾಷೆಗಳನ್ನು. ಹಾಗಾಗಿ ಮನುಷ್ಯರೇ ಆಡ್ತಕ್ಕಂಥ ಭಾಷೆಗಳು, ಆದರೆ ಸ್ವರೂಪ, ಅದರ ಒಂದು ಸ್ಟೈಲು, ಅದರ ಒಂದು ಉಚ್ಚಾರಣೆ ಭಿನ್ನವಾಗಿರ್ಬೋದು. ಹಂಗಂತೇಳಿ ನೀನು ಆ ಧರ್ಮ, ಆ ಭಾಷೆ ಅಂತೇಳಿ ನಾವು ಕಿತ್ತಾಡ್ತಾ ಇದ್ರೆ ಇಡೀ ದೇಶ ಅಖಂಡವಾಗಿರಲ್ಲ, ಅದು ಖಂಡವಾಗಿಬಿಡುತ್ತೆ. ಹಾಗಾಗಿ ಎಲ್ಲ ಭಾಷೆಗಳು ನಮಗೆ ಅಗತ್ಯವಾಗಬೇಕು. ಬೇರೆ ಪರಕೀಯ ಭಾಷೆನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಮ್ಮ ದೇಶೀಯ ಭಾಷೆಗಳನ್ನ ಯಾಕೆ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತೇಳಿ ಅನ್ವರ್ ಅವರ ಒಂದು ವಿಚಾರ ಆಗಿದೆ. ಬಾದ್ಮೆ ಮೀನಾ ಮೇಡಮ್ फिर अनवर की इन सभी अंशों के लिए, अंशों के बारे में वो बोलती है कि मीना मैडम इसके बारे में कहती है कि अनवर की इन सभी अंशों के बारे में 100% सही बात अनवर, 100% एग्जैक्टली राइट ಯುವರ್ ಒಪಿನಿಯನ್ ಅನ್ವರ್. ಖಂಡಿತ 100% ಮೀನ್ಸ್ ಪ್ರತಿಶತ, ಶೇಕಡ ಅಂತೇಳಿ ನಾವು ತಿಳಿಬೋದು ಇದನ್ನು. ಪ್ರತಿಶತ, ಶೇಕಡ, ಫೀಸದಿ, 100 ಮೀನ್ಸ್ 100, 100%, 100% ನಿನ್ನ ವಿಚಾರ ಖಂಡಿತ ಸರಿಯಾಗಿದೆ ಅನ್ವರ್. ಕೋಯಿ ಅವ್ರ ಕುಚ್ ಕ್ಯಾನ ಚಾತಾ ಹೈ, ಮತ್ತೆ ಯಾರಾದರೂ ಏನಾದರೂ ಹೇಳ್ತೀರಾ ಅನ್ವರ್ ಕೆ ಸಾಥ್, ಅನ್ವರ್ ಜೊತೆಲಿ ಮತ್ತು ಸಲ್ಮಾ ಮತ್ತು ಹಕುಲ್ ಇವರೆಲ್ಲ ಜೊತೆಲಿ ಮತ್ತಿನ್ಯಾರಾದರೂ ಹೇಳ್ತೀರಾ ಅಂದಾಗ ಜಾರ್ಜ್
अनेक बच्चों में से जॉर्ज भी अपने मस्तिष्क में क्या विचार है, इसके बारे में क्या जानकारी है, उसके बारे में बोलने को वो भी तैयार है. इसने कहा कि ಜಾರ್ಜ್ ने कहा, ಜಾರ್ಜ್ ಏನಂತ ಹೇಳ್ತಾನೆ, ವೈಜ್ಞಾನಿಕ ದೃಷ್ಟಿಕೋನ, ಸೈಂಟಿಫಿಕ್ ವಿಷನ್ ಅಂತಕ್ಕಂಥ ನಮ್ಮಲ್ಲಿರಬೇಕು. ವೈಜ್ಞಾನಿಕ ದೃष्टिकोण और सुधार की भावना, विज्ञान की नई नई ढूंढों के साथ साथ नई नए आविष्कारों को समझते हुए उसको अडाप्ट कर लेने के साथ साथ ವೈಜ್ಞಾನಿಕ ಆವಿಷ್ಕಾರಗಳನ್ನ ನಾವು ಅಳವಡಿಕೆ ಜೊತೆಯಲ್ಲಿ ಅವುಗಳ ಒಂದು ಯಾವ ರೀತಿ ನಾವು ನಮ್ಮ ಜೀವನಕ್ಕೆ, ನಮ್ಮ ಲೈಫ್ ಸ್ಟೈಲ್ಗೆ ಮತ್ತು ನಮ್ಮ ಒಂದು ಡೆವಲಪ್ಮೆಂಟ್ಗೆ, ದೇಶಕ್ಕೆ ಪ್ರಗತಿ ಕೆ ಲಿಯೆ ಬಿ ಕಿಸ್ ತರ ಸುಧಾರ್ ಕಿ ಭಾವನಾ ಕ ವಿಕಾಸ್, ಯಾವ ರೀತಿ ಅದನ್ನು ಸುಧಾರಣೆಯ ಜೊತೆಯಲ್ಲಿ ನಾವು ಈ ಒಂದು ಭಾವನೆಯ ಒಂದು ಡೆವಲಪ್ಮೆಂಟನ್ನು ನಾವು ಕರ್ನಾಭಿ ಮಾಡುವುದು ಕೂಡ ನಾಗರಿಕ ಕರ್ತವ್ಯ ಹೋತಾ ಹೈ ನಾ ಮೇಡಮ್, ನಾಗರಿಕ ಕರ್ತವ್ಯ ಅಲ್ವಾ ಮೇಸ್ ಅಂತೇಳಿ ಕೇಳ್ತಾನೆ. ಜಾರ್ಜ್ ಯಾರು? ಜಾರ್ಜ್ ಅಂತಕ್ಕಂಥನು ವೈಜ್ಞಾನಿಕ ದೃಷ್ಟಿಕೋನ ನಮಗಿರಬೇಕು. ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ, ವೈಜ್ಞಾನಿಕ ತಿಳುವಳಿಕೆ ಜೊತೆಯಲ್ಲಿ ಅದರಿಂದ ಆಗ್ತಕ್ಕಂಥ ಒಂದು ಅನುಕೂಲತೆಗಳನ್ನು ನಾವು ಯಾವ ರೀತಿ, ಅನಾನುಕೂಲತೆಗಳಿದ್ದರೂ ಕೂಡ ಅವುಗಳನ್ನು ಯಾವ ರೀತಿ ನಿವಾರಣೆ ಮಾಡಿಕೊಂಡು, ಕೆಲವೊಂದು ಸರಿ ಅನಾನುಕೂಲತೆಗಳು ಅಂದರೆ ಡಿಮೆರಿಟ್ಸ್ ಅಥವಾ ಕೆಲವೊಂದು ಪ್ರಾಬ್ಲಮ್ಸ್ಗಳು ಇದ್ದಾಗಿ ಕೂಡ ಅವುಗಳನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೊಂಡು ಅದನ್ನು ನಾವು ಪ್ಲಸ್ ಪಾಯಿಂಟ್ ಆಗಿ ಮತ್ತು ಭಾಳ ಪ್ರಾಫಿಟ್ಫುಲ್ಲಾಗಿ ನಾವು ಯಾವ ರೀತಿ ನಾವು ಅದನ್ನು ರಿಸೀವ್ ಮಾಡ್ಕೋಬೇಕಂತ ಅಂಥ ವಿಚಾರನೂ ಕೂಡ ನಮಗೆ ನಾಗರಿಕರಾದ ನಮಗೆಲ್ಲರಿಗೂ ಕೂಡ ಕರ್ತವ್ಯ ಅಲ್ವಾ, ಡ್ಯೂಟೀಸ್ ಅಲ್ವಾ ಅಂತೇಳಿ ಜಾರ್ಜ್ನ ಒಂದು ಪ್ರಶ್ನೆ ಆಗಿದೆ. ಇಸ್ ಪ್ರಶ್ನೆ ಕೆ ಲಿಯೇ ವಿಚಾರ ಕೆ ಸಾಥ್ ಪ್ರಶ್ನೆ ಬಿ ಉಸ್ಕೆ ಅಂದರ್ ತಾ, ಅವನ ಒಳಗಡೆ ಆ ವಿಚಾರದ ಜೊತೆಲಿ ಈ ಒಂದು ಪ್ರಶ್ನೆನೂ ಕೂಡ ಅವನಿಗೆ ಎಸ್ ಆರ್ ನೋ ಕೆ ರೂಪ್ ಮೇ ಮ್ಯಾಮ್ ಕೆ ಸಾಥ್ ಇಸ್ ತರ ಪೂಚ್ತಾ ತಾ, ಈ ರೀತಿ ಕೇಳ್ತಾ ಇದ್ದವನು ಮೇನಾ ಮೇಡಮ್ನವರ ಜೊತೆಯಲ್ಲಿ ತನ್ನ ಒಂದು ವಿಚಾರ ಜೊತೆಲಿ ಆ ಒಂದು ವಿಚಾರ ಎಷ್ಟು ಮಟ್ಟಿಗೆ ಸರಿನಾ ತಪ್ಪ ಅಂತೇಳಿ ಕೇಳಿದಾಗ ಮೀನಾ ಮೇಡಮ್ ಜಾರ್ಜ್ ಕಿ ಓ ಪ್ರಶ್ನೆ ಕೆ ಲಿಯೇ ಜವಾಬ್ ದೇತಿ ಹೈ ಕಿ ಹಾ ಜಾರ್ಜ್, ಎಸ್ ಜಾರ್ಜ್, ಹೌದು ಜಾರ್ಜ್, ಇತನಾ ಹಿ ನಹೀ, ಇಷ್ಟು ಮಾತ್ರ ಅಲ್ಲ, ದೇಶ್ ಕಿ ರಕ್ಷಾ ಕೆ ಲಿಯೇ ಕಟಿಬದ್ಧ ರೆಹನಾ, ದೇಶದ ಒಂದು ರಕ್ಷಣೆಗೋಸ್ಕರ ನಾವು ಕಟಿಬದ್ಧರಾಗಿರಬೇಕು. ಅಂದರೆ ಯಾವಾಗಲೂ ನಾವು ಸದಾ ಸಿದ್ಧವಾಗಿರಬೇಕು. ಸಾರ್ವಜನಿಕ ಸಂಪತ್ತಿಗೂ ಪಬ್ಲಿಕ್ ಪ್ರಾಪರ್ಟಿನ ನಾವು, ಸಾರ್ವಜನಿಕ ಸಂಪತ್ತು ಅಂತಕ್ಕಂಥದ್ದು ಎಲ್ಲರ ಸಂಪತ್ತದು, ಅದನ್ನು ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥದ್ದು. ಸಾರ್ವಜನಿಕ ಸಂಪತ್ತು ಭೂಮಿ ಇರ್ಬೋದು, ಗಿಡ ಮರ ಸಸ್ಯ ಸಂಪತ್ತಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಅವೆಲ್ಲ ನಮ್ಮ ಸಾರ್ವಜನಿಕ ಸಂಪತ್ತುಗಳು, ಸಾರ್ವಜನಿಕ ಸ್ವತ್ತುಗಳು. ಮತ್ತು ಅನೇಕ ಸಾರಿಗೆ ಸೌಕರ್ಯಗಳಿರಬಹುದು ಅಲ್ವಾ, ಅವೆಲ್ಲ ನಮಗೆ ಸಾರ್ವಜನಿಕ ಸ್ವತ್ತು ಅಂತಕ್ಕಂಥದ್ದು, ಅದನ್ನು ಕಾಪಾಡ್ತಕ್ಕಂಥದ್ದು ಸುರಕ್ಷಿತವಾಗಿ ಅವ್ರ ವ್ಯಕ್ತಿಗತ, ಅವ್ರ ಸಾಮೂಹಿಕ ದೃಷ್ಟಿಸಿ ಇದನ್ನು ನಾವು ವೈಯಕ್ತಿಕವಾಗಿ ಕೂಡ ನಾವು ಪರಿಗಣಿಸಬೇಕಾಗ್ತಂದರೆ, ಬಿಡು ಸರ್ಕಾರ ಮಾಡುತ್ತೆ ಅಥವಾ ಯಾವುದೋ ಒಂದು ಸಂಸ್ಥೆ ಮಾಡುತ್ತೆ ಅಥವಾ ಯಾವುದೋ ಒಂದು ಪಾರ್ಟಿನವರು ಮಾಡ್ತಾರೆ ಅಂತಕ್ಕಂಥ ಒಂದು ಮನೋಭಾವ ಇರಬಾರ್ದು. ಪರ್ಸನಲ್ ಆಗಿ ಕೂಡ ನಮಗೆ ಅದರ ಒಂದು ಡ್ಯೂಟಿ ನಮಗಿದೆ ಅಂತೇಳಿ ನಾವು ತಿಳಿಬೇಕಾಗತ್ತೆ. ವ್ಯಕ್ತಿಗತ ರೂಪ ಸೇ ಮೀನ್ಸ್ ಪರ್ಸನಲಿ, ಇಂಡಿವಿಜುವಲಿ ಅವ್ರ ಸಾಮೂಹಿಕ ದೃಷ್ಟಿ ಸೇ ಬಿ, ಅರ್ಥಾತ್ ಸಾಮೂಹಿಕವಾಗಿ ಅಂದರೆ ನಾವು ಮಾಸಾಗಿ ಕೂಡ ನಾವು ಗಮನಿಸಬೇಕಾಗತ್ತೆ. ಅಂದರೆ ಗ್ರೂಪ್ ಆಗಿ ಕೂಡ ನಾವು ಸಾಮುದಾಯಿಕ ದೃಷ್ಟಿಯಿಂದಲೂ ಕೂಡ ದೇಶಕ್ಕೆ ಉತ್ಕರ್ಷಕ್ಕೆ ದೇಶದ ಒಂದು ಡೆವಲಪ್ಮೆಂಟ್ಗೋಸ್ಕರ, ಉನ್ನತಿಗೋಸ್ಕರ ಓಕೆ ಪ್ರಯತ್ನಶೀಲ ರೆಹನ ಇತ್ಯಾದಿ ಬಿ ಹಮಾರೆ ಕರ್ತವ್ಯ, ಮುಂತಾದವುಗಳು ನಮ್ಮ ಒಂದು ಕರ್ತವ್ಯ ಆಗಿದೆ ಅಂತ ನಾವು ತಿಳಿಬಹುದು. ನೋಡಿ ಮಕ್ಕಳೇ, ಹಾಗೆ ನಾವು ಮೀನಾ ಮೇಡಮ್ನವರ ಒಂದು ಜಾರ್ಜ್ನ ಒಂದು ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ನೋಡಿದ ತರುವಾಯ ನಾವೀಗ ಔರೇಕ್ ಲಡ್ಕಿ ಬಿ ಇನ್ ಸಬ್ ಕೆ ಸಾಥ್ अपनी राय प्रकट करती है. वो उसकी नाम क्या है? स्टेला नामक एक लड़की है. स्टेला नेम्ड वन स्टूडेंट हियर. ओके, उसकी बात क्या है इसके बारे में आज का शुक्रवार के दिन चर्चित विषय के अनुसार हमें अपनी संस्कृति और गौरवशाली परंपरा का सम्मान करना है. ನಮ್ಮ ಒಂದು ಸಂಸ್ಕೃತಿ ಏನಿದೆ, ಸಂಸ್ಕೃತಿ ಮೀನ್ಸ್ ಕಲ್ಚರ್, हमारे देश में क्या क्या संस्कृति है, भिन्न भिन्न है, अलग अलग प्रदेश में अलग अलग तरीके से है. गौरवशाली परंपरा, रेस्पेक्टेड ट्रेडिशन, कल्चर विथ ट्रेडिशन आल्सो, दोनों का भी सम्मान करना है, गौरव ಕೊಡಬೇಕಾಗತ್ತೆ, ಗೌರವಿಸಬೇಕಾಗತ್ತೆ. ಸಂವಿಧಾನ ಕೆ ನಿಯಮೋं का पालन भी करना चाहिए. ಸಂವಿಧಾನದ ನಿಯಮಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗತ್ತೆ. ನೋಡಿ, ನಮ್ಮ ದೇಶದ ಒಂದು ವಿಭಿನ್ನವಾದ ಒಂದು ಸಂಸ್ಕೃತಿ, ಈ ಭೂಧರೆಯನ್ನು ನಾವು ಗಮನಿಸ್ತಾ ಇದ್ದೀವಿ, ಅದರ ಒಂದು ನಕ್ಷೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ. ಜೊತೆಗೆ ಸಂವಿಧಾನದ ಒಂದು ಮುಖಪುಟವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತ ಸಂವಿಧಾನದ ಒಂದು
ಪುಸ್ತಕದ ಒಂದು ಮುಖಪಟವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅಂದರೆ ಈ ಒಂದು ಸಂವಿಧಾನ ಪುಸ್ತಕದಲ್ಲಿ, ಈ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ಕಲ್ಲಿ ಏನೆಲ್ಲ ಒಂದು ನೀತಿ ನಿರೂಪಣೆಗಳಿದ್ದಾವೆ, ಏನೆಲ್ಲ ಒಂದು ನಿಯಮಗಳಿದ್ದಾವೆ, ಏನೆಲ್ಲ ಒಂದು ಕಲಮ್ಸ್ಗಳಿದ್ದಾವೆ, ಅವುಗಳನ್ನು ನಾವು ಅರ್ಥ ಮಾಡಿಕೊಂಡು ಅದರ ಅನುಸಾರ ನಾವು ದೇಶದ ಪ್ರಜೆಗಳಾಗಿರ್ತಕ್ಕಂಥ ನಾವು, ಸಿಟಿಸನ್ ಆಗಿರ್ತಕ್ಕಂಥವ್ರು ಯಾವ ರೀತಿ ನಾವು ಇರಬೇಕು ಅಂತೇಳಿ ನಮಗೆ ಒಂದು ಸಂವಿಧಾನ, ಒಂದು ರಚನೆ ಅಂತಕ್ಕಂಥದ್ದಾಗಿದೆ. ಅದು ಎಲ್ಲರಿಗೂ ಕೂಡ ಭಾಳ ಸೂಕ್ತವಾದ ಒಂದು ಆಗಿದೆ. ಆ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಹಾಕಿ ಯಹ ವಿಚಾರ ಹೈ. इस्टेला के बाद नेक्स्ट पॉइंट 16th पॉइंट के बाद 17th में बिंदु नामक एक लड़की भी यह इनके साथ वो भी प्रवेश करती है. वो क्या बोलती है, इतना सा विचार सभी छात्र छात्राएं चर्चा करने के बाद सबके लिए अथवा सबकी ओर से बिंदु कहती है धन्यवाद टीचर, थैंक्स टीचर, ಧನ್ಯವಾದಗಳು ಟೀಚರ್ ಅಂತೇಳಿ ಮೀನಾ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಅನ್ನ ಬಿಂದು ಹೇಳ್ತಾ ಇದ್ದಾಳೆ. ಆಪ್ನೆ ಹಮೆ ಇತನಾ ಕುಚ್ ಸಮಜಾಯ, ತಾವು ಇಷ್ಟೆಲ್ಲ ನಮಗೆ ಅರ್ಥೈಸಿದಿರ, ತಿಳಿಸಿದಿರ ಅಂತೇಳಿ ಬಿಂದು ಇಲ್ಲಿ ಮೀನಾ ಮೇಡಮ್ಗೆ ಎಲ್ಲರ ಪರವಾಗಿ ಇಲ್ಲಿ ಧನ್ಯವಾದಗಳನ್ನ ಅಂದರೆ ಕಂಗ್ರಾಟ್ಸ್ ಅನ್ನ ಹೇಳ್ತಾ ಇದ್ದಾಳೆ. ತರುವಾಯ ಮೀನಾ ಮೇಡಮ್ ಕಿ ವಿಚಾರ देखिए. इन सब छात्रों के लिए, यहाँ के सभी छात्र छात्राओं के लिए अंतिम क्या बोलती है पाठ के लास्ट में, आज के बच्चे कल की नागरिक है, ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು, ನಾಳಿನ ನಾಗರಿಕರು ಅಂತೇಳಿ ನಾವು ತಿಳಿಬಹುದು. ಇಂದಿನ ಮಕ್ಕಳೇ ನಾಳಿನ ಭವಿಷ್ಯದ ಪ್ರಜೆಗಳು, ನಾಗರಿಕ ಹೈ, ಕಲ್ ಕೆ ನಾಗರಿಕ, ನಾಳಿನ ನಾಗರಿಕ. ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಆಜ್ ಸೇ, ಇಂದಿನಿಂದ, ನಹಿ ಅಲ್ಲ ಇವತ್ತಿನಿಂದ ಮಾತ್ರ ಅಲ್ಲ, ಅಬ್ಸೇ ಹಿ, ಈಗಿನಿಂದಲೇ, ಇವತ್ತಿನಿಂದ ಅನ್ನೋದಕ್ಕಂತ ಈ ಕ್ಷಣದಿಂದಲೇ ನಾವು ಆ ಪಿನ್ ಕರ್ತವ್ಯಂಕ, ತಾವೆಲ್ಲ ಈ ಕರ್ತವ್ಯಗಳನ್ನು ಏನೆಲ್ಲ ನಾವು ಡ್ಯೂಟೀಸನ್ನು ನಾವು ಈಗ ಇಲ್ಲಿ ಚರ್ಚೆ ಮಾಡ್ತಾ ಬಂದ್ವು, ಯಾರೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಹೇಳ್ತಾ ಬಂದಿದ್ದಾರೋ ಅವೆಲ್ಲ ಪಾಲನೆ ಮಾಡ್ತಕ್ಕಂಥದ್ದು. ರಾಷ್ಟ್ರಧ್ವಜ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಹಮಾರಿ ಪ್ರಕೃತಿ और ಭೂಮಿ सबका भी ख्याल रखना, हम ಪಾಲನ್ ಕರ್ನಾ ಶುರು ಕರೋ. ಇವತ್ತಿಂದಲೇ ಆ ಕರ್ತವ್ಯಗಳನ್ನು ನೀವು ಪಾಲನೆ ಮಾಡೋದನ್ನು ಶುರು ಮಾಡಿ ಪ್ರಾರಂಭ. ಇಸ್ಸೆ ಆಪ್ಕಾ ಹಿತ್ ತೋ ಹೋಗಾ ಹಿ, ದೇಶ ಕ ಕಲ್ಯಾಣ ಬಿ ಹೋಗಾ. ಇದರಿಂದ ತಮಗೆ ಹಿತ್ ಮೀನ್ಸ್ ಒಳ್ಳೆಯದು, ಇದರಿಂದ ತಮಗೆ ಗೌರವವನ್ನು ಕೊಡೋದು ಮತ್ತು ಕಾಪಾಡ್ತಕ್ಕಂಥದ್ರಿಂದ ನಿಮಗೆ ಒಳ್ಳೆಯದು ಮಾತ್ರ ನಿಮಗೆ ಮಾತ್ರ ಆಗಲ್ಲ, ಇಡೀ ದೇಶಕ್ಕೆ ಕೂಡ ಒಂದು ಶುಭ ಆಗುತ್ತೆ, ಶುಭಪ್ರದ ಆಗುತ್ತೆ ಅಂತೇಳಿ ಮೀನಾ ಮೇಡಮ್ ಅವರು ಇಷ್ಟು ವಿಚಾರವನ್ನು ಸಂಗತಿಯನ್ನು ಅವರು ಹೇಳ್ತಾ ಬಂದಮೇಲೆ ನಿಮಗೆ ಈ ಒಂದು पूरक पाठांश के बारे में संबंधित अभ्यास में दिए गए प्रश्नों के लिए उत्तर, प्रश्न सहित उत्तर भी हम लोग नीचे के डिस्क्रिप्शन बॉक्स पर लिंक पर दिए हैं. ನಾವು ಒಂದು ಲಿಂಕಲ್ಲಿ, ಕೆಳಗಿನ ಒಂದು ಲಿಂಕಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಏನು ಅಭ್ಯಾಸ ಪ್ರಶ್ನೆಗಳಿದಾವ ಅದಕ್ಕೆ ಉತ್ತರ, ಪ್ರಶ್ನೆ ಸಹಿತ ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ತಗೊಳ್ಳಿ, ಡೌನ್ಲೋಡ್ ಮಾಡಿ ನೀವು ಓದಿ ರೀಡ್ ಮಾಡಿ, ಚೆನ್ನಾಗಿದೆ. ಜೊತೆಗೆ इस पाठ के आधारित पिछले साल की कई प्रश्न पत्रिकाओं में इसके संबंध में कौन कौन से प्रश्न आए हुए थे उसके बारे में भी और एक लिंक भी दिया जाता है. ಮತ್ತೊಂದು ಲಿಂಕನ್ನು ಕೊಡಲಾಗಿರುತ್ತೆ. ಆ ಒಂದು ಲಿಂಕಲ್ಲಿ ಕೂಡ ನೀವು POQ ಲಿಂಕಲ್ಲಿ ಕೂಡ ನೀವು ಯಾವೆಲ್ಲ ಪ್ರಶ್ನೆಗಳನ್ನ ಅಥವಾ ನೇರವಾಗಿ ಅಭ್ಯಾಸ ಪ್ರಶ್ನೆಗಳನ್ನ ಕೇಳಲಾಗಿದೆಯೋ ಅಥವಾ ಇನ್ನು ಬೇರೆ ಸ್ವರೂಪದಲ್ಲಿ ಬೇರೆ ರೀತಿಯಲ್ಲಿ ಪ್ರಶ್ನೆಯನ್ನು ಇಲ್ಲಿ ಕೇಳಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಯಾವ ಥರ ಕೇಳಿದರೆ ನಾವು ಆನ್ಸರನ್ನು ಯಾವ ಥರ ಬರೀಬೋದು ಅಂತ ಕೂಡ ಆ ಒಂದು ಸಲಹೆ ಸೂಚನೆ ಕೂಡ ನಿಮಗೆ ಗೈಡೆನ್ಸ್ ಕೂಡ ನಿಮಗೆ ಆ ಒಂದು ಲಿಂಕಲ್ಲಿ ಸಿಗುತ್ತೆ. ಹಾಗಾಗಿ ಆ ಲಿಂಕನ್ನು ಕೂಡ ನೀವು ಕ್ಲಿಕ್ ಮಾಡಿ ನೋಡಿ ಮಕ್ಕಳೇ, ಮರೆಯಬೇಡಿ ಅಂತ ಹೇಳ್ತಾ, ಈಗ ನೀವೆಲ್ಲ ಇಷ್ಟು ವಿಚಾರ ತಿಳ್ಕೊಂಡ್ಮೇಲೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದು ಮೈಂಡ್ ಮ್ಯಾಪ್ ಅಂತಕ್ಕಂಥದ್ದು ಭಾಳ ಅತ್ಯವಶ್ಯಕ. माइंड मैप का मतलब क्या होता है, मनोनक्शा. हिंदी भाषा में इसको मनोनक्शा कह सकते हैं. ಕನ್ನಡ ಮೇ ಮನೋನಕ್ಷೆ ಅಂದರೆ ಮನಸ್ಸಿನಲ್ಲಿ ಒಂದು ಗ್ರಾಫ್ ಇರಬೇಕು, ಇದರ ಬಗ್ಗೆ ಒಂದು ನಕ್ಷೆ ನಾವು ತಯಾರು ಮಾಡ್ಕೊಳ್ಳೋದಾದ್ರೆ ಯಾವ ಥರ ತಯಾರು ಮಾಡ್ಕೋಬಹುದು, ಈ ಥರ ನಾವು ತಯಾರು ಮಾಡ್ಕೊಳ್ಳೋಣ. ಪೂರಕ ವಾಚನ ಸಂಖ್ಯಾ 3 ನಾಗರಿಕ ಕರ್ತವ್ಯ. ಪೂರಕ ವಾಚನ ನಂಬರ್ 3 ನಾಗರಿಕರ ಕರ್ತವ್ಯಗಳು, ಡ್ಯೂಟೀಸ್ ಆಫ್ ಸಿಟಿಜನ್ಸ್ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ, सबसे पहले पॉइंट नंबर 1, हिंदी शिक्षिका मीना मैडम के द्वारा एक कार्यक्रम का आयोजन है. वो कार्य शिविर आयोजित कब
ಗರ್ಮಿಕೆ ಚುಟ್ಟಿಯೋಮೆ, ಬೇಸಿಗೆ ರಜೆಯಲ್ಲಿ ಇವರು ಒಂದು ಸಮ್ಮರ್ ಕ್ಯಾಂಪನ್ನು, ವರ್ಕ್ಶಾಪನ್ನು, ಕಾರ್ಯಶಿಬಿರ ಮೀನ್ಸ್ ವರ್ಕ್ಶಾಪನ್ನು ಆಯೋಜನೆ ಮಾಡಿದರು. ಆ ಆಯೋಜನೆ ಮಾಡಿರ್ತಕ್ಕಂಥ ವರ್ಕ್ಶಾಪಲ್ಲಿ ನಾವು ಏನನ್ನು ಗಮನಿಸಬಹುದು, ಮೀನಾ ಮೇಡಮ್ ಮುಖಾಂತರ ಈ ಒಂದು ವರ್ಕ್ಶಾಪಲ್ಲಿ ಕೌಶಲ್ ವಿಕಸನ್ ಕೆ ಬಾರೆ ಮೇ, ಥರ್ಡ್ ಪಾಯಿಂಟ್, ಮೀನಾ ಮೇಡಮ್ हिंदी अध्यापिका अथवा हिंदी शिक्षिका है, कार्य शिविर आयोजित करती है. उस कार्य शिविर में कौशल विकसन के बारे में, ಕೌಶಲ ವಿಕಸನ ಬಗ್ಗೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಕ್ಕಳಲ್ಲಿ ಮೂಡಿಸ್ಬೇಕು ಅಂತೇಳಿ ಈ ಟೀಚರು, ಈ ಅಧ್ಯಾಪಕಿಯವರು ಪ್ರಯತ್ನವನ್ನು ಪಟ್ಟು ಅದರಲ್ಲಿ ಸಾಫಲ್ಯವನ್ನು ನಾವು ಕಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಜೊತೆಗೆ ಇಸ್ पाठ में शुक्रवार के दिवस चर्चित ಕೌಶಲ್ ವಿಕಸನ್ ಕ ಏಕ್ ಟಾಪಿಕ್ ಕ್ಯಾ ಹೈ, ಆ ಒಂದು ವ್ಯಕ್ತಿತ್ವ ವಿಕಸನದ ಒಂದು ಸ್ಕಿಲ್ ಡೆವಲಪ್ಮೆಂಟ್ನ ಒಂದು ಟಾಪಿಕ್ ಶುಕ್ರವಾರ ದಿವಸ ಕೊಟ್ಟಿರ್ತಕ್ಕಂಥ ಟಾಪಿಕ್ ಮೀನಾ ಮೇಡಮ್ ಅವರು ಏನನ್ನು ಕೊಟ್ಟಿದ್ರಪ್ಪ ಅಂದರೆ ನಾಗರಿಕೋಂಕೆ ಮೂಲ ಕರ್ತವ್ಯ, ನಾಗರಿಕರ ಒಂದು ಮೂಲ ಕರ್ತವ್ಯಗಳು ಅಂತೇಳಿ ನಾವು ಈ ಟಾಪಿಕನ್ನು ಕೊಟ್ಟಿರ್ತಾರೆ ಅಂತೇಳಿ ನಾವು ನೋಡಿದ್ವಿ. ನಾಗರಿಕೋಂಕೆ ಮೂಲ ಕರ್ತವ್ಯ. इसके बाद देखो कौशल विकसन में क्या क्या चर्चित है. देखो पांचवा अंश में राष्ट्र ध्वज के बारे में, राष्ट्रगान और राष्ट्रीय त्योहार, इन हमारे देश की प्रतीक ये सभी है. राष्ट्र ध्वज, ನ್ಯಾಷನಲ್ ಫ್ಲ್ಯಾಗ್ ಅಂತಕ್ಕಂಥದ್ದು, ರಾಷ್ಟ್ರಗಾನ, ನ್ಯಾಷನಲ್ ಆ್ಯಂಥಮ್, ನ್ಯಾಷನಲ್ ಫೆಸ್ಟಿವ್, ಇವುಗಳಿಗೆ ಏನು ಮಾಡಬೇಕು, ನಾವು ಗೌರವವನ್ನು ಕೊಡೋ ಆದರ್ ಕರ್ನಾ ಚಾಯಿ. ಅವ್ರು ಹಮಾರೆ ಪರ್ಯಾವರಣಕ್ಕೂ ಭೀ ಸ್ವಚ್ಛ ರಖನಾ, ನಮ್ಮ ಪರಿಸರವನ್ನು ನಾವು ಸ್ವಚ್ಛವಾಗಿಡಬೇಕು. और साथ में सातवां अंश है देश की एकता और अखंडता को कायम रखना चाहिए. ದೇಶದ ಒಂದು ಏಕತೆಯನ್ನು ಅಂದರೆ ಯೂನಿಟಿ ಆಫ್ ದಿ ನೇಷನ್ ಮತ್ತು ಅಖಂಡತೆಯನ್ನು, ಸಮಗ್ರ ಒಂದು ಭಾರತವನ್ನು ನಾವು ಯಾವತ್ತೂ ಕಾಪಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಅಂಶವನ್ನು ನಾವಿಲ್ಲಿ 7th ಪಾಯಿಂಟ್ ಆಗಿ ನಾವು ಮೆನ್ಷನ್ ಮಾಡ್ತಾ, 8th ಪಾಯಿಂಟ್ ಆಗಿ ನಾವೇನು ಇಲ್ಲಿ ವೈಜ್ಞಾನಿಕ ದೃಷ್ಟಿಕೋನವನ್ನು ನಾವು ಇಟ್ಕೋಬೇಕು ಅಂತೇಳಿ ಒಬ್ಬ ವಿದ್ಯಾರ್ಥಿ ಹೇಳಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಯಾರಾತ ಅಂತ ನಿಮಗೆಲ್ಲ ಗೊತ್ತಿದೆ, ಜಾರ್ಜ್ ಅಲ್ವಾ. ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಬಾರೆ ಮೇ ಬಿ ಸೈಂಟಿಫಿಕ್ ವಿಷನ್ ಕೂಡ ನಮಗೆ ಅವಶ್ಯಕತೆ ಇದೆ. 9वां अंश क्या है, संविधान के नियमों का पालन करना चाहिए. ಸಂವಿಧಾನದ ನಿಯಮಗಳನ್ನು ಕೂಡ ಅಷ್ಟೆಲ್ಲ ಕಿ ಬಾತೋ ಮೇ इसके बारे में भी हमको जानकारी प्राप्त हो गया था. ನಮಗೆ ಈ ಒಂದು ಅಂಶದ ಬಗ್ಗೆನೂ ಕೂಡ ನಮಗೆ ತಿಳಿದಿತ್ತು. ಸಂವಿಧಾನ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಇಷ್ಟು ನಮಗೆ ಸಂಗತಿಗಳು, ಇಷ್ಟು ನಾವು ಪಾಯಿಂಟ್ ಔಟ್ ಮಾಡ್ಕೊಂಬಿಟ್ರೆ, ಈ ರೀತಿ ನಾವು ಒಂದು ನಕ್ಷೆಯನ್ನು ಕ್ರಿಯೇಟ್ ಮಾಡ್ಕೊಂಡು ಇಡೀ ಪಾಠದ ಒಂದು ಪೂರ್ಣ ಚಿತ್ರಣ ನಮಗೆ ದೊರೆಯುತ್ತೆ ಅಂತ ಹೇಳ್ತಾ, ನಾವು ನೀವೆಲ್ಲ ಇಷ್ಟು ಸಮಯದವರೆಗೆ ಕಡಿಮೆ ಸಮಯದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಪಾಠವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ಕೊತೀವಿ. ಇದೇ ರೀತಿ SSLC ಪರೀಕ್ಷೆ ಚಾನಲ್ ನೋಡ್ತಾ ಇರಿ, ಯೂಟ್ಯೂಬ್ ಚಾನಲ್ ನಿಮಗೆ ಭಾಳ ಸದುಪಯೋಗ ಆಗ್ತಾ ಇದೆ, ಆಗುತ್ತೆ ಖಂಡಿತ. ಎಲ್ಲ ವಿಷಯಗಳನ್ನು ನೋಡ್ತಾ ಇರಿ. ಹಾಗೆ ನಾವು ನಿಮಗೆ ಯಾವುದೇ ಪ್ರಶ್ನೆ ಸಂದೇಹಗಳಿಗೆ, ನಿಮ್ಮ ಪ್ರಶ್ನೆ ಸಂದೇಹಗಳಿಗೆ ನಾವು ಖಂಡಿತ ಉತ್ತರವನ್ನು ಕೊಡ್ತೀವಿ. ಹಾಗೆ ಏನಾದರೂ ಒಂದು ಸಜೆಷನ್ಸ್, ಇಲ್ಲ ಇನ್ನು ನೀವು ಈ ಥರ ಮಾಡಿ, ಈ ಥರ ಮಾಡಬೇಕು, ನಮಗೆ ಈ ಥರ ಕೊಡಿ ಅಂತೇಳಿ ನೀವು ಏನಾದರೂ ಒಂದು ಗೈಡ್ ಮಾಡಿದರೂ ಕೂಡ ನಾವು ಖಂಡಿತ ಸ್ವೀಕರಿಸ್ತೀವಿ. ನಿಮ್ಮ ಸಲಹೆ ಸೂಚನೆಗಳು ಕೂಡ ನಮಗೆ ಅತ್ಯವಶ್ಯಕ ಬೇಕೇ ಬೇಕು. ಹಾಗಾಗಿ ಇನ್ನೂ ಯಾವ ರೀತಿ ನಾವು ಉತ್ತಮವಾಗಿ ನಿಮಗೆ ನಮ್ಮ ಒಂದು ಈ ಪಾಠ ಬೋಧನೆ ನಾವು ನಿಮಗೆ ಏನೆಲ್ಲ ಒಂದು ನೀಡ್ಸ್ ನಿಮಗೆ ಅಗತ್ಯ ಇದೆ ಅದನ್ನು ನಾವು ಕೊಡ್ಬೋದು, ಪ್ರಯತ್ನವನ್ನು ಪಡ್ತೀವಿ. ಜೊತೆಗೆ ಯಾವುದೇ ಪ್ರಶ್ನೆಗಳನ್ನು ನೀವು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ, ಯೂಟ್ಯೂಬ್ನಲ್ಲಿ ಮಾತ್ರ ಅಲ್ಲ, ವಾಟ್ಸಪ್ ಚಾನಲ್ ಜೊತೆಗೆ ಟೆಲಿಗ್ರಾಮಲ್ಲೂ ಕೂಡ ನೀವು ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ನಿಮಗೆ ಇಷ್ಟು ಮಾರ್ಗಗಳಿದ್ದಾವೆ. ಹಾಗಾಗಿ ತಪ್ಪದೆ ಮರೆಯದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್, ವಾಟ್ಸಪ್ ಚಾನಲಲ್ಲಿ ಕೂಡ ನೀವು ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ತಪ್ಪದೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಮುಖಾಮುಖಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು. और एक पाठ पद्य के साथ फिर दोबारा सबके सामने आऊँगा. ओके, थैंक्स.